ರೇಣುಕಾಸ್ವಾಮಿ ಹಂತಕರನ್ನ ಒಂದಷ್ಟು ಜನರನ್ನ 4 ಜನರನ್ನ ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇಲ್ಲಿದ್ರೆ ಗಲಾಟೆ ಮಾಡ್ತಾರೆ ಅಂತ ಕೋರ್ಟ್ ಆದೇಶದ ಮೇರೆಗೆ ತುಮಕೂರಿನ ಜೈಲಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಬಹಳ ಸ್ಟ್ರಿಕ್ಟ್ ಆದ ಬಂದೋಬಸ್ತ್ ನಲ್ಲಿ ಪೊಲೀಸರು ತುಮಕೂರು ಜೈಲಿಗೆ ರೇಣುಕಾಸ್ವಾಮಿಯ 4 ಹಂತಕರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಕೇಶವಮೂರ್ತಿ, ರವಿಶಂಕರ್, ಕಾರ್ತಿಕ್ ಹಾಗೂ ನಿಖಿಲ್ ಈ 4ರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಈಗ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಕೋರ್ಟ್ ಆ ರೀತಿಯಾಗಿ ಆದೇಶ ಕೊಟ್ಟಿದೆ. 4 ಆರೋಪಿಗಳನ್ನ ಹಾಕಿ ಇದೀಗ ತುಮಕೂರಿಗೆ ಕರ್ಕೊಂಡು ಬಂದಿದ್ದಾರಂತೆ. ಆಲ್ ರೈಟ್, ಕಾರಾಗೃಹದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಈ 4ರನ್ನ ಪ್ರತ್ಯೇಕವಾಗಿ ಇಡಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿತ್ತು. ಒಟ್ಟಿಗೆ ಇದ್ರೆ ಇನ್ನೇನಾದ್ರೂ ಮಾತುಕತೆಗಳಾಗುವ ಸಾಧ್ಯತೆಗಳಿರುತ್ತೆ. ಮೊದಲೇ ಪ್ರಭಾವಶಾಲಿಗಳನ್ನ ಒಳಗೊಂಡಿರ್ತಕ್ಕಂಥ ಕೇಸ್ ಇದು. ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡೋ ಸಾಧ್ಯತೆಗಳಿರುತ್ತೆ. ದಿವಿತ್, ನೀವು ಗಮನಿಸಿದ್ರೆ ಅಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡಕ್ಕೆ ಯಾರ್ಯಾರೋ ಬರ್ತಾ ಇದ್ದಾರೆ. ಯಾರೊಬ್ರು ಶಾಸಕರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಆಮೇಲೆ ಈ 4 ಜನ ಇದಾರಲ್ಲ, ಈ 4 ಜನ ಈ ಒಂದು ಪ್ರಕರಣದಲ್ಲಿ ಇವ್ರದ್ದು ಕಮ್ಮಿ ಕೃತ್ಯ ಎಸಗಿರೋದು. ಅದರಲ್ಲೂ ಪ್ರಮುಖವಾಗಿ ರವಿಶಂಕರ್ ಇದಾರಲ್ಲ, ಈತ ಡ್ರೈವರ್. ಈತನಿಗೆ ಗೊತ್ತೇ ಇರಲಿಲ್ಲ, ಈತನಿಗೆ ವಿಚಾರವೇ ಗೊತ್ತಿಲ್ಲ ಈ ರೀತಿಯಾದ ಒಂದು ಘಟನೆ ನಡೆಯುತ್ತೆ, ನನ್ನನ್ನು ಈ ಥರ ಬಳಸ್ಕೊಳ್ತಾರೆ. ಆತನ ಗಾಡಿನೂ ಕೂಡ ಇರಲಿಲ್ಲ, ಬೇರೆಯವರ ಗಾಡಿ, ಸ್ನೇಹಿತನ ಗಾಡಿನ ತಗೊಂಡು ಕಾರ್ನಲ್ಲಿ ಇವನನ್ನ ಕರ್ಕೊಂಡು ಬಂದಿದ್ದು ರೇಣುಕಾಸ್ವಾಮಿನ ಬೆಂಗಳೂರಿಗೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು, 1-2 ಡೇಟ್ ಬಿಟ್ರಲ್ಲ ರೇಣುಕಾಸ್ವಾಮಿಗೆ, ಅವಾಗ ಗೊತ್ತಾಗಿದ್ದು ಈ ವ್ಯಕ್ತಿಗೆ, ಓ ಈ ರೀತಿ ಕೃತ್ಯ ಮಾಡೋದಕ್ಕೆ ಇವರೆಲ್ಲ ಮುಂದಾಗ್ತಿದ್ದಾರೆ ಅಂತ. ಅದರಲ್ಲಿ 4 ಜನರಿಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನೀವು ಹೇಳ್ತಾ ಇರೋದು ನಿಜ. ಅದರಲ್ಲಿ ತಪ್ಪೇನಾಯ್ತು ಅಂತಂದ್ರೆ ಪಾಪ ಅವ್ರಿಗೆ ಜ್ಞಾನ ಇರ್ಬೇಕಾಗಿತ್ತು, ಬಂದು ಕಂಪ್ಲೇಂಟ್ ಮಾಡ್ಬೇಕು ಅನ್ನೋಂತ ಜ್ಞಾನ ಇರ್ಬೇಕಾಗಿತ್ತು. ಅದು ದರ್ಶನ್ ಇರ್ಲಿ, ಬೇರೆ ಯಾರೇ ಇರ್ಲಿ, ತಪ್ಪು ಮಾಡಿದಾಗ ತಪ್ಪೇ. ಓ ಇದು ಸರಿ ಇಲ್ಲ, ನಾನು ಇವರ ಫ್ಯಾನ್ ಇದ್ರು ಸರಿ ಇಲ್ಲ ಅಂತ. ರೈಟ್, ಫ್ಯಾನ್ಸ್ ಹಲ್ಲೆ ನಡೆಸೋ ಸಾಧ್ಯತೆ ಇದೆ ಜೈಲಲ್ಲಿ, ದರ್ಶನ್ ಫ್ಯಾನ್ಸ್ ಅಂತ. ಮುಂದಿನ ದಿನಗಳಲ್ಲಿ ಸಾಕ್ಷಿಗಳ ಮೇಲೂ ಕೂಡ ಪ್ರಭಾವ ಬೀರಬಹುದು. ಯಾತಕ್ಕೋಸ್ಕರ 4ರನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ. ಭಯದಿಂದ ಯಾರು ಕೂಡ ಸಾಕ್ಷಿ ಹೇಳಲು ಬರದೇ ಹೋಗ್ಬೋದು. ಇದು ಕೂಡ ಇಂಪಾರ್ಟೆಂಟ್. ಮತ್ತೆ ಸಾಕ್ಷ್ಯಗಳನ್ನ ಸೇಫ್ ಮಾಡಲು 4ರನ್ನು ಕೂಡ ಬೇರೆಡೆ ಶಿಫ್ಟ್ ಮಾಡಿದ್ದಾರೆ. ಯಾಕಂದ್ರೆ ಒಟ್ಟಿಗೂ ಎಲ್ಲರೂ ಇದ್ದು ಬಿಟ್ರೆ ಮಾತನಾಡುವಂಥದ್ದು, ಅವರವರೇ ಡಿಸೈಡ್ ಮಾಡುವಂಥದ್ದು, ಅಥವಾ ಪೊಲೀಸ್ನವ್ರಿಗೆ ಕಷ್ಟ ಆಗ್ಬೋದು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ. ಯಾಕೆಂದ್ರೆ ಕೇಸ್ನಲ್ಲಿ ಜಾಸ್ತಿ ಜನ ಆರೋಪಿಗಳು ಜಾಸ್ತಿ ಆದಂತೆ ಕೇಸ್ ಡಮ್ಮಿ ಆಗುತ್ತೆ ಅನ್ನುವಂತ ಮಾತುಗಳನ್ನು ನಾವು ಲಾಯರ್ ಬಾಯಲ್ಲಿ ಕೇಳಿದೀವಿ. ಸೊ ಹಾಗಾಗಿ ಎಲ್ಲರನ್ನು ಕೂಡ ಡಿವೈಡ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಏನಾದ್ರೂ ಮತ್ತಷ್ಟು ಸಾಕ್ಷ್ಯಗಳನ್ನ, ಎಸ್ ಹೌದು, ಸೊ ಹಾಗಾಗಿ ಮತ್ತಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕೋದಕ್ಕೆ ಪೊಲೀಸ್ನವರು ಈ ರೀತಿಯಾದಂತ ಐಡಿಯಾವನ್ನ ಮಾಡಿ ಕೋರ್ಟ್ ಮುಂದೆ, ನ್ಯಾಯಾಧೀಶರ ಮುಂದೆ ಈ ಒಂದು ಡಿಮ್ಯಾಂಡ್ ಅನ್ನ ಇಟ್ಟರು. ಸೊ ಹಾಗಾಗಿ ಆದೇಶ ಹೊರಡಿಸಿದ್ದಾರೆ. 4 ಜನರನ್ನು ಕೂಡ ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಈ ರೀತಿಯಾದಂತ ಸಂದರ್ಭ ನೋಡಿ, ನೀವು ಹೇಳ್ತಾ ಇದ್ರಿ ಆಗ್ಲೇ ನೋಡೋದಕ್ಕೆ ಬರ್ತಾ ಇದ್ದಾರೆ ಅಂತ. ಈಗ ಇತ್ತೀಚೆಗೆ ಸುಮ್ಮನೆ ಅಂತೂ ಖಂಡಿತ ಇರೋಕ್ ಸಾಧ್ಯ ಇಲ್ಲ ಅಲ್ವಾ ದಿವಿತ್? ನಾವು ಎಷ್ಟೊಂದು ಕೇಸ್ಗಳನ್ನ ನೋಡಿದೀವಿ ಕರ್ನಾಟಕದಲ್ಲಿ. ಈ ಪ್ರಭಾವಶಾಲಿಗಳು ಸುಮ್ಮನೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಏನಾದ್ರೂ ಒಂದು ಮಾಡ್ತಾ ಇರ್ತಾರೆ, ಇಲ್ಲ ಯಾರಾದ್ರೂ ಅವ್ರನ್ನ ಭೇಟಿ ಆಗಕ್ಕೆ ಬಂದು ಅವ್ರನ್ನ ಸೇಫ್ ಗಾರ್ಡ್ ಮಾಡಕ್ ಹೋಗ್ತಾರೆ. ಸೋ ಮೆನಿ ಆಂಗಲ್, ಸಾಕಷ್ಟು ಆಯಾಮಗಳಿಂದ ಪೊಲೀಸರು ಯೋಚನೆ ಮಾಡ್ಬೇಕಾಗತ್ತೆ. ರೈಟ್, ತುಮಕೂರು ಪ್ರತಿನಿಧಿ ಜಗದೀಶ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ 4ರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ, ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ? ಈಗ ಬೆಂಗಳೂರಲ್ಲಿ ಪರಪ್ಪನಗ್ರಹಾರ ವಿಚಾರ ನಾವು ನೋಡಿದ್ರೆ ಜಗದೀಶ್, ಈಗ ದರ್ಶನ್ ಅಭಿಮಾನಿಗಳು ಒಂದಷ್ಟು ಜನ ಜೈಲೊಳಗೆ ಇದ್ದಾರೆ. ಅಂದ್ರೆ ಜೈಲಲ್ಲಿ ಇರೋರೇ ಒಂದಷ್ಟು ಜನ ದರ್ಶನ್ ಅಭಿಮಾನಿಗಳು. ಮತ್ತೊಂದು ಕಡೆ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಇನ್ನು ಕೆಲವರು ಅಲ್ಲಿ ದರ್ಶನ್ ಅವ್ರನ್ನ ಭೇಟಿಯಾಗಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ಇದೆ. ತುಮಕೂರಲ್ಲಿ ಪರಿಸ್ಥಿತಿ ಹೇಗಿದೆ? 4ರನ್ನ ಈಗ ತುಮಕೂರು ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಜಗದೀಶ್. ಶ್ರೀಲಕ್ಷ್ಮಿ, ಈಗಾಗಲೇ ಏನು 4 ಆರೋಪಿಗಳಿದ್ರು, ಆ ಒಂದು ಆರೋಪಿಗಳನ್ನ ಈಗಾಗಲೇ ತುಮಕೂರಿಗೆ ಜೈಲಿಗೆ ಈಗಷ್ಟೇ ಒಂದು ಶಿಫ್ಟ್ ಮಾಡುವಂಥದ್ದು. ಬೆಂಗಳೂರಿಂದ ಈಗ ಪರಪ್ಪನಗರ ಜೈಲಿನಿಂದ ಅವ್ರನ್ನ ಕರೆತಂದು, ಅಂದ್ರೆ ಒಂದು ಪೊಲೀಸ್ TTV ಮತ್ತೆ ಒಂದು ಪೊಲೀಸ್ ಜೀಪ್ ನಲ್ಲಿ ಈಗ ಒಂದು ಭದ್ರತೆಯಿಂದಲೇ ಅವ್ರನ್ನ ಈಗ ತುಮಕೂರು ಜಿಲ್ಲಾ ಕಾರಾಗೃಹಕ್ಕೆ ಕರೆತಂದು ಈಗ ತುಮಕೂರು ಜಿಲ್ಲಾ ಕಾರಾಗೃಹದ ಒಂದು ಜೈಲಿಗೆ ಈಗ ಶಿಫ್ಟ್ ಮಾಡುವಂಥದ್ದು. ಅಂದ್ರೆ ಈ ಒಂದು 4 ಆರೋಪಿಗಳೇನಂದ್ರೆ ರವಿಶಂಕರ್ ಮತ್ತೆ ಕಾರ್ತಿಕ್, ಕೇಶವ್, ನಿಖಿಲ್, ಈ 4 ಆರೋಪಿಗಳು ಮೊದಲು ನಾವೇ ದರ್ಶನ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ವಿ ಅಂತ ಹೇಳಿ ಪೊಲೀಸರ ಕಾಮಾಕ್ಷಿಪಾಳ್ಯ ಪೊಲೀಸರ ಮೂಲಕ ಅವರು ಅಲ್ಲಿಗೆ ಒಂದು ಶರಣರಾಗಿದ್ರು. ಈ ಒಂದು ಹಿನ್ನೆಲೆ ಅವ್ರನ್ನ ಏನೋ ಈಗ 17 ಜನ ಆರೋಪಿಗಳಿದ್ರು. ಆ ಒಂದು ಆರೋಪಿಗಳು ಆ ಒಂದು ಪರಪ್ಪನಗರ ಜೈಲು ಒಟ್ಟಿಗೆ ಇರೋದ್ರಿಂದ ಎಲ್ಲೊಂದು ಕಡೆ ಅವರಿಗೆ ಒಂದು ಬೆದರಿಕೆ ಅನ್ನೋದು ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಪ್ರತ್ಯೇಕವಾಗಿ ಇಡಬೇಕು ಅಂತ ಹೇಳಿ ಅವರು ಕೂಡ ಕೇಳ್ಕೊಂಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ತುಮಕೂರು ಜಿಲ್ಲಾ ಕಾರಾಗೃಹಕ್ಕೆ ಅವ್ರನ್ನ ಶಿಫ್ಟ್ ಮಾಡುವಂತೆ 24ನೇ ACMM ಕೋರ್ಟ್ ಏನಿದೆ, ಆ ಒಂದು ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಏನು ಕಳೆದ 2 ದಿನಗಳ
ದಿನಗಳ ಹಿಂದೆ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದು. ಕೆಲವೊಂದು ಪ್ರೆಸರ್ನ ಒಂದು ಮುಗಿಸ್ಕೊಂಡು ಈಗಷ್ಟೇ ಈಗ ತುಮಕೂರು ಜಿಲ್ಲಾ ಕಾರಾಗೃಹಕ್ಕೆ ಒಂದು 4 ಆರೋಪಿಗಳನ್ನ ತಂದು ಈಗ ಬಿಟ್ಟಿರುವಂತದ್ದು. ಸದ್ಯ ಈ ಒಂದು ಸ್ಥಿತಿಯನ್ನು ಇಲ್ಲಿ ಏನು ಕಾರಾಗೃಹದ ಸ್ಥಿತಿಯ ಸುತ್ತಮುತ್ತ ನೋಡಿದ್ರೆ ಇಲ್ಲಿಗಾಗಲೇ ಪೊಲೀಸ್ ಬಿಗಿ ಭದ್ರತೆ ಕೂಡ ಇರುವಂತದ್ದು. ಅಂದ್ರೆ ಈ ಒಂದು ಆರೋಪಿಗಳನ್ನ ಈಗಾಗಲೇ ಜಿಲ್ಲಾ ಕಾರಾಗೃಹ ಒಳಗಡೆ ಕೂಡ ಬಿಟ್ಟಿರುವಂತದ್ದು. ಸದ್ಯ ಇಲ್ಲಿ ಯಾವುದೇ ರೀತಿಯ ಒಂದು ಅವ್ರನ್ನ ಭೇಟಿ ಮಾಡುವಂತ ಅವಕಾಶ ಕೂಡ ನೀಡಿದಂತೆ ಈಗ ಸಕಲ ಸಿದ್ಧತೆಯನ್ನು ಕೂಡ ಈಗ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ.